ತೆಂಗಿನಕಾಯಿ ಏನೋ ಬಿದ್ದಾಗಿದೆ ನೋಡು, ಎರಡು ತೆಂಗಿನಕಾಯಿ ಬಿದ್ದಿದೆ. ಗ್ರೀನ್ ಬ್ಲಾಕ್ ಆರ್ಚ್ ಇದು. ಅದೇ ನರಸಿಂಹಸ್ವಾಮಿ ಬೆಟ್ಟ, ಇದು ಆರ್ಚ್ ಇದು ನೋಡ್ತಾ ಇದ್ದೀರಾ. ನರಸಿಂಹಸ್ವಾಮಿ, ಲಕ್ಷ್ಮಿ ಎಲ್ಲ ಹೋದ್ರೆ ನೀವು ನೋಡ್ತಾ ಇದ್ರ ಮಿಸ್ಟರ್ ಮಾದೇವ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಂದ್ರೆ ಆರೋಳ್ಳಿ ನರಸಿಂಹಸ್ವಾಮಿ ಬೆಟ್ಟ, ಕನಕಪುರದ ಹತ್ರ ಇರುವ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಹೋಗೋಣ ಅಂದ್ಬಿಟ್ಟು ಇವತ್ತು ರೆಡಿಯಾಗಿ ಹೊರಟಿದ್ದೀನಿ. ನೋಡ್ತಾ ಇದ್ದೀರಾ, ಆರೋಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಿಂದ ಇವಾಗ ಹೋಗ್ತಾ ಇದ್ದೀನಿ. ಇದು ದಯಾನಂದ ಸಾಗರ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ವಿತ್ ಕಾಲೇಜ್. ಈಗ ಟೈಮ್ ಬಂದು 11:15. ಈಗ ಇಲ್ಲಿಂದ ಕನಕಪುರ ಹೋಗಿ ಕನಕಪುರದಿಂದ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಹೋಗ್ಬೇಕು. 18 ಕಿಲೋಮೀಟರ್ ಇದೆ. ಅಲ್ಲಿಂದ 13 ಕಿಲೋಮೀಟರ್ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಇದೆ. ಬನ್ನಿ ಇವತ್ತು ನರಸಿಂಹಸ್ವಾಮಿ ಬೆಟ್ಟಕ್ಕೆ ಹೋಗಿ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರೋಣ. ಆ ಕಡೆ ಈ ಕಡೆ ಎಸ್ಟೇಟು, ಈ ಕಡೆ ಮಾವಿನ ತೋಪು, ಅದರ ಮಧ್ಯದಲ್ಲಿ ಒಂದು ರೋಡು, ಈ ಗ್ರೀನರಿ, ಅಲ್ಲಲ್ಲೇ ಈ ರೋಡ್ಗೆ ಬಾಗಿ ನಿಂತಿರುವಂತ ಮರಗಳು ಒಳ್ಳೆ ಸಖತ್ತಾಗಿ ಕಾಣ್ತದೆ. ನಾವು ಈ ಒಂದು ರೋಡ್ನಲ್ಲಿ ಹೋಗೋವಾಗ ಒಂದು ಒಳ್ಳೆ ಗ್ರೀನರಿನ ಎಂಜಾಯ್ ಮಾಡ್ಬೋದು. ನೋಡ್ತಾ ಇದ್ದೀರಾ, ಅಲ್ಲಲ್ಲೇ ಹೋಟ್ಲುಗಳು, ಪೆಟ್ರೋಲ್ ಬಂಕು, ಒಂಥರ ಈ ಒಂದು ಕನಕಪುರ ರೋಡಲ್ಲಿ ಹೋಗುವಾಗ ಅಷ್ಟೊಂದು ಬೇಜಾರೇನು ಆಗೋದಿಲ್ಲ. ಒಳ್ಳೆ ಗ್ರೀನರಿ ಇರೋದ್ರಿಂದ ಒಳ್ಳೆ ಎಂಜಾಯ್ ಮಾಡ್ಕೊಂಡು ಒಳ್ಳೆ ಗಾಡಿನ ಸ್ಪೀಡಾಗಿ ಓಡಿಸ್ಕೊಂಡು ಹೋಗ್ಬೋದು. ಒಂಥರ ಮನಸ್ಸಿಗೆ ಖುಷಿ ಆಯ್ತದೆ. ಕನಕಪುರಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ. ರೈಸ್ ಮೇಲ್ ಅಂತ ಇಲ್ಲೆಲ್ಲ ದೊಡ್ಡ ಟ್ರ್ಯಾಕ್ಟರ್ ಶೋರೂಮ್, ಬೈಕ್ ಶೋರೂಮ್, ಹೋಂಡಾ ಶೋರೂಮ್, ಹೀರೋ ಶೋರೂಮ್, ಮಹೇಂದ್ರ ಟ್ರ್ಯಾಕ್ಟ್ರಿ ಶೋರೂಮ್, ಟಾಟಾ ಶೋರೂಮ್, ಇನ್ನು ಬೇರೆ ಶೋರೂಮ್ಗಳೆಲ್ಲ ಈ ಒಂದು ರೈಸ್ ಮಿಲ್ಲೆಲ್ಲ ಇರೋದು. ಕನಕಪುರದ ಒಳಗಡೆ ಯಾವುದು ಶೋರೂಮ್ಗಳೆಲ್ಲ ನೋಡ್ತಾ ಇದ್ರೆ ಇದು ಟಾಟಾ ಶೋರೂಮ್, ಇದು ಮಾರುತಿ ಸುಜುಕಿ ಶೋರೂಮ್, ಎಲ್ಲ ಈ ಒಂದು ರೈಸ್ ಮಿಲ್ ಅಲ್ಲೇ ಇರೋದು ಶೋರೂಮ್ಗಳೆಲ್ಲ. ಬೈಕ್ ಶೋರೂಮ್ ತಾವಿಂದ ಹಿಡಿದು ಪ್ರತಿಯೊಂದು ಶೋರೂಮು ಇಲ್ಲೇ ಇರೋದು. ಇನ್ನು ಕನಕಪುರದ ಒಳಗಡೆ ಯಾವ ಶೋರೂಮ್ಗಳ್ನು ಇಟ್ಟಿಲ್ಲ. ಇವೇನ ಈ ಕನಕಪುರ ಸೈಡ್ ಅವರಾದರೆ ಇಲ್ಲಿ ಟ್ರ್ಯಾಕ್ಟ್ರಿ, ಬೈಕು, ಕಾರು ಪರ್ಚೇಸ್ ಮಾಡಬೇಕಂದ್ರೆ ನೀವು ಈ ಒಂದು ರೈಸ್ ಮಿಲ್ಗೆ ಬರಬೇಕಾಯ್ತದೆ. ಅರ್ಕಾವತಿ ನದಿ ಮೇಲೆ ಕಟ್ಟಿರುವಂತಹ ಸೇತುವೆ ಇದು. ಆವಾಗ ಸಿಂಗಲ್ ಸೇತುವೆ ಇತ್ತು, ಈಗ ಡಬಲ್ ಸೇತುವೆ ಮಾಡ್ತಾರೆ. ಆ ಕಡೆ ಹೋಯ್ತಾ ಇದೆಯಲ್ಲ ಅದು ಹಳೆ ಸೇತುವೆ, ಇದು ಹೊಸ್ದಾಗಿ ಕಟ್ಟಿರೋ ಸೇತುವೆ. ಇದು ಕಟ್ಟಿ ಏನು ಕಮ್ಮಿ 2-3 ವರ್ಷ ಆಗಿದೆ. ಇನ್ನು ಈ ಕಡೆ ಬಂದರೆ ಕಲ್ಯಾಣ ಮಂಟಪಗಳವೆ ನೋಡ್ತಾ ಇದ್ದೀರಾ. ಮಾರುತಿ ಕಲ್ಯಾಣ ಮಂಟಪ, ಮಯೂರಿ ವಸತಿ ಗೃಹ, ಇನ್ನು ಬೇರೆ ಕಲ್ಯಾಣ ಮಂಟಪ ಎಲ್ಲ ಇದೆ. ಈಗ ನಂಗೆ ಸ್ವಲ್ಪ ತಾಲೂಕು ಆಫೀಸಲ್ಲಿ ಕೆಲಸ ಇದೆ, ಅದು ಸ್ವಲ್ಪ ಮುಗಿಸ್ಕೊಂಡು ಬಂದಾದ್ಮೇಲೆ ತಿರ್ಗಾ ನಾನು ನರಸಿಂಹಸ್ವಾಮಿ ಬೆಟ್ಟಕ್ಕೆ ಹೋಗಬೇಕು. ಕನಕಪುರದಲ್ಲಿ ಒಂದು ಕೆಲಸ ಇತ್ತು ಅಂತ ಹೇಳಿದ್ನಲ್ಲ, ಒಂದು ಕೆಲಸ ಮುಗಿಸ್ಕೊಂಡು ಈಗ ನರಸಿಂಹಸ್ವಾಮಿ ಬೆಟ್ಟದ ಕಡೆ ಹೋಗ್ತಾ ಇದ್ದೀನಿ. ಈಗ ಇಲ್ಲಿಂದ 11 ಕಿಲೋಮೀಟ್ರ್ ದೂರ ಇದೆ, 18 ನಿಮಿಷದಲ್ಲಿ ಹೋಗ್ಬೋದು ಅಂತ ಇದೆ. ಇದು ಈ ಒಂದು ರೋಡು ಏನಿದೆ ಇದು ರಾಮನಗರ ರೋಡ್. ಇದು ಇನ್ನು 5 ಕಿಲೋಮೀಟ್ರ್ ಇದೆ. ನೋಡ್ತಾ ಇದ್ದೀರಾ ಅಕ್ಕಪಕ್ಕ ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನೋಡ್ತಾ ಇದ್ದೀರಾ, ಆ ಕಡೆ ಬೆಟ್ಟಗಳು, ಈ ಕಡೆ ಎದುರುಗಡೆ ಬೆಟ್ಟ, ಇನ್ನು ಈ ಕಡೆ ಫುಲ್, ಆ ಕಡೆ ಈ ಕಡೆ ಗ್ರೀನರಿ, ಕಾಡು. ಸಖತ್ತಾಗದೆ ವ್ಯೂ ಇಲ್ಲ ಅಂತ. ನೋಡ್ತಾ ಇದ್ದೀರಾ, ಇದೆ ಅರ್ಕಾವತಿ ನದಿ. ತೆಂಗಿನಕಾಯಿ ಏನೋ ಬಿದ್ದಾಗಿದೆ ನೋಡು, 2 ತೆಂಗಿನಕಾಯಿ ಬಿದ್ದಿದೆ. ಒಳ್ಳೆ ನೀರು ಈ ಕಡೆಯಿಂದ ಈ ಕಡೆಗೆ ನೀರು ಧುಮುಕಿ ಹೀಗೆ ಹೋಗ್ತಾ ಇದೆ. ಇದೇ ನೋಡಿ ಅರ್ಕಾವತಿ ನದಿ. ನೀರು ಎಷ್ಟು ಥರ ಗ್ರೀನ್ ಬ್ಲ್ಯಾಕ್ ಕಲರ್ ಇದೆ.
ಈ ಒಂದು ಊರೇನು ನೋಡ್ತಾ ಇದ್ದೀರಾ, ಇದು ಹಳ್ಳಿ ಮರದಹಳ್ಳಿ ಅಂತ. ಇದರಿಂದ ಮುಂದೆ ಹೋಗ್ಬೇಕು. ನೋಡ್ತಾ ಇದ್ದೀರಾ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಇರುವ ಆರ್ಚ್ ಇದು. ಅದೇ ನರಸಿಂಹಸ್ವಾಮಿ ಬೆಟ್ಟ, ಇದು ಆರ್ಚ್ ಇದು. ನೋಡ್ತಾ ಇದ್ದೀರಾ ನರಸಿಂಹಸ್ವಾಮಿ, ಲಕ್ಷ್ಮಿ ಎಲ್ಲ ಹೋದರೆ. ಇನ್ನು ಇಲ್ಲೇನೋ ಬೋರ್ಡ್ ಹಾಕವ್ರೆ, ಏನು ಬೋರ್ಡ್ ಅಂತ ಗೊತ್ತಿಲ್ಲ. ಸರಿ, ನಾವು ಒಳಗೆ ಹೋಗೋಣ ಬನ್ನಿ. ನೋಡ್ತಾ ಇದ್ದೀರಾ ಎಷ್ಟು ಕಪ್ಪಿದೆ ಅಂತ. ಇನ್ನು ಬೈಕು ಎಲ್ಲಿ ಗಂಟೆ ಹೋಗ್ಬೇಕಂತ ನೋಡೋಣ ಬನ್ನಿ, ಬೈಕ್ ಎಲ್ಲಿ ಗಂಟೆ ಹೋಯ್ತದೆ ಅಂತ. ಇಲ್ಲ, ಕಾಂಕ್ರೀಟ್ ಹಾಕವ್ರೆ, ಕಾಂಕ್ರೀಟ್ ರೋಡ್ ಇದು. ಆ ಕಡೆ ಈ ಕಡೆ ನೋಡ್ತಾ ಇದ್ದಾರೆ ಚರಂಡಿ ವ್ಯವಸ್ಥೆ ಮಾಡವ್ರೆ. ಒಂದು ಕಾಂಕ್ರೀಟ್ ರೋಡ್ನಲ್ಲಿ ಒಂದು ಕಾಂಕ್ರೀಟ್ ರೋಡ್ ಎಲ್ಲಿಗೆ ಎಂಡ್ ಆಯ್ತದೆ ನೋಡಿಕೊಂಡು ಅಲ್ಲಿ ಬೈಕ್ನ ಪಾರ್ಕ್ ಮಾಡಿ ಮುಂದೆ ಹೋಗಬೇಕು. ಇದು ಛತ್ರ ಇರಬೇಕು ಇಲ್ಲಿ, ಪೂಜೆ ಕಾರ್ಯಗಳು ಮಾಡೋರಿಗೆ, ಅನ್ನದಾನ ಮಾಡೋರಿಗೆ ಛತ್ರ ಇರಬೇಕು. ಓ ಬೆಟ್ಟ, ಅದು ಬೆಟ್ಟದ ಮೇಲೆ ಒಂದು ಕೋಟೆ ಬೇರೆ ಕಾಣ್ತಾ ಇದೆ. ಇದೇ ನೋಡಿ ನರಸಿಂಹಸ್ವಾಮಿ ಬೆಟ್ಟ. ಇಲ್ಲಿಗೆ ಸಿಮೆಂಟ್ ರೋಡ್ ಎಂಡು. ಏನಿದ್ರು ಈ ಒಂದು ರೋಡ್ನ ಇಲ್ಲಿ ಮಣ್ಣು ರೋಡ್ನಲ್ಲೇ ಹೋಗ್ಬೇಕು. ಎಲ್ಲಿ ಗಂಟ ಹೋಯ್ತದೆ ನೋಡೋಣ ಬನ್ನಿ. ಈ ಬೈಕ್ಗಳೆಲ್ಲ ಹೋಗಲ್ಲ ಅಲ್ಲಿ.